ಹಲೋ ಹೇಳಿ. ಮ್ಯಾಮ್ ಗಾಡಿ ರೆಡಿ ಇದೆ, ಯಾವಾಗ ಡೆಲಿವರಿ ತಗೋತೀರಾ? ರೆಡಿ ಇದೆಯಾ? ಓಕೆ ಫೈನ್. ನಾನು ನಾಳೆ ಬೆಳಗ್ಗೆ 10 o'clock ಬರ್ತೇನೆ ರೀ. ಸರಿ ಮೇಡಮ್. ಏನಪ್ಪು ಯಾರ್ದು ಫೋನು? ಏನೋ ಗಾಡಿ ಗಿಡಿ ಅಂತೆಲ್ಲ ಮಾತಾಡ್ತಿದ್ದೆ. ಗಾಡಿ ಬುಕ್ ಮಾಡಿದೀನಿ, ನಾಳೆ ಸಿಗುತ್ತಂತೆ. ಸೊ ನಾಳೆ ತಗೋತಾ ಇದ್ದೀನಿ. ನಿನ್ ಗಂಡ ಕೊಡ್ಸ್ತಿದಾರಾ? ಗಾಡಿ ತಗೊಂತಾ ಇದೀನಿ ಅಂದ್ರೆ ಗಂಡನೇ ಕೊಡ್ಸೋದಾ? ನಮ್ಗೆ ತಗೊಳ್ಳೋ ಶಕ್ತಿ ಇರಲ್ವಾ? ನನ್ ದುಡ್ಡಲ್ಲಿ ನಾನು ತಗೋತಾ ಇದೀನಿ. ಅದೇನೆ ನಿನ್ ದುಡ್ಡು ಬೇರೆ ನಿನ್ ಗಂಡನ್ ದುಡ್ಡು ಬೇರೆ ಅಂತ ಹೇಳ್ತೀಯ. ನಮ್ಮಿಬ್ರು ಮಧ್ಯ ಅಂತೂ ಹಾಗಿಲ್ಲ. ನನ್ ದುಡ್ಡು ನನ್ ಗಂಡನ್ ದುಡ್ಡು ಎಲ್ಲ ಒಂದೇನೆ. ನೀವು ಅದೇ ತರಾನೇ ರೀ, ಬಟ್ ನಮ್ ಮೆಂಟಾಲಿಟಿ ಬೇರೆ. ಅವ್ನ್ ದುಡ್ಡು ಅವಂದು, ನನ್ ದುಡ್ಡು ನಂದು. ನನ್ ದುಡ್ಡಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ನಾನ್ ದುಡಿತಾ ಇದೀನಿ, ನಾನು ಖರ್ಚು ಮಾಡ್ತೀನಿ. ಸರಿ ಹೋಗ್ಲಿ, ನಿನ್ ಗಂಡನ್ಗೆ ಹೇಳಿದ್ಯಾ ಗಾಡಿ ತಗೊಳ್ತಾ ಇರೋದನ್ನ? ಮೊನ್ನೆ ಫೋನ್ ಚೇಂಜ್ ಮಾಡ್ದ, ನನ್ನ ಹತ್ರ ಏನು ಹೇಳಿಲ್ಲ. ಸೊ ಈಗ ನಾನ್ ಗಾಡಿ ತಗೋತಾ ಇದೀನಿ, ಹೇಳೋ ಅವಶ್ಯಕತೆ ಇಲ್ಲ. ತಪ್ಪು ಕಣೆ, ಗಂಡ ಹೆಂಡತಿ ಮಧ್ಯೆ ಈಗೋ ಇಟ್ಕೊಳ್ಳೋದು ಒಳ್ಳೇದಲ್ಲ. ಆದ್ರೂ ಒಂದ್ ಮಾತು, ನಿನ್ ಗಂಡಂಗೆ ಹೇಳ್ಬಿಟ್ಟು ಗಾಡಿ ತಗೋ. ಯಾವ ಗಾಡಿ ಚೆನ್ನಾಗಿದೆ ಏನು ಅನ್ನೋದೆಲ್ಲ ಅವ್ರು ಹೇಳ್ತಾರೆ. ಗಾಡಿಗಳ ಬಗ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ನಾಲೆಜ್ ಇದೆ. ನನಗೂ ಎಲ್ಲ ಗೊತ್ತಿದೆ, ಹೇಳೋ ಅವಶ್ಯಕತೆ ಏನು ಇಲ್ಲ. ಫ್ಯಾಮಿಲಿ ಕೋರ್ಟ್ ಮುಂದೆ ಜನ ಜಾತ್ರೆ ತುಂಬ್ದಂಗ್ ತುಂಬಿರ್ತಾರೆ. ಯಾಕೆ ಹೇಳು? ಈ ತರ ಸಣ್ಣ ಪುಟ್ಟ ಮನಸ್ತಾಪನೆ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿರುತ್ತೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡಿತಾ ಇದೀನಿ ಅನ್ನೋ ಅಹಂಬೇಡ. ಗಂಡ ಹೆಂಡತಿ ಯಾವಾಗ್ಲೂ ಏನು ಮುಚ್ಚಿಡದೆ ಎಷ್ಟು ಒಬ್ರಿಗೊಬ್ರು ಟ್ರಾನ್ಸ್ಪರೆಂಟ್ ಆಗಿರ್ತಿರೋ ಅವ್ರ ಸಂಬಂಧ ಅಷ್ಟೇ ಗಟ್ಟಿಯಾಗಿರುತ್ತೆ. ನೀನ್ ಹೇಳ್ತಿರೋದು ಸರಿ ಅನ್ನಿಸ್ತದೆ. ಈಗಲೇ ಇನ್ಫಾರ್ಮ್